Hi ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಮಕ್ಕಳಿಗೆ ರಾಗಿ ಸರಿ ಮಾಡೋದನ್ನ ತೋರಿಸ್ತೀನಿ ಲೈಕ್ ಸ್ಟಾರ್ಟಿಂಗ್ 6 ಮಂತ್ಸಲ್ಲಿ ನೀವು ಫುಡ್ ಸ್ಟಾರ್ಟ್ ಮಾಡುವಾಗ ಹೇಗೆ ಮಾಡ್ಬೋದು ಅಂತ ದಿಸ್ ಇಸ್ ಲೈಕ್ ನಾನು ಬೇಬಿಗೆ 5 ಮಂತ್ಸಿಂದನೇ ರಾಗಿ ಸರಿ ಸ್ವಲ್ಪ ಕೊಡ್ತಾ ಬಂದಿದ್ದೀನಿ ಅದೇ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಫಸ್ಟ್ ನೀವು ರಾಗಿನ ಚೆನ್ನಾಗಿ ಗಾಳಿಸಿ ಒಂದು 10 to 15 ಟೈಮ್ಸ್ ವಾಶ್ ಮಾಡಿ ಒನ್ ನೈಟ್ ಫುಲ್ ಸೋಕ್ ಮಾಡಿ ನೆಕ್ಸ್ಟ್ ಡೇ ತೆಗೆದು ಅದನ್ನ ಬಟ್ಟೆಗೆ ಕಟ್ಟಿಡ್ಬೇಕು ಒಂದಿನ ಕಟ್ಟಿಟ್ರೆ ಸಾಕು ಸೊ ನಾನು ಈ ತರ ಯೂಶಲಿ ಕುಕ್ಕರ್ ಅಲ್ಲಿ ಮುಚ್ಚಿಡ್ತೀನಿ ಸ್ವಲ್ಪ ಗ್ಯಾಪ್ ಬರೋ ತರ ಈ ತರ ಬಿಕಾಸ್ ಏರ್ ಫ್ಲೋ ಆಗ್ಬೇಕಲ್ಲ ಅದಕ್ಕೆ ಯೂಶಲಿ ನಾನು ಈ ವೈಟ್ ಕಾಟನ್ ಟವಲ್ ಯೂಸ್ ಮಾಡೋದು ರಾಗಿ ಸರಿ ಮಾಡೋಕ್ಕೆ ಸೊ ಅದೇ ಟವಲ್ ಯೂಸ್ ಮಾಡ್ಕೊಂಡು ಕಟ್ಟಿಟ್ಟಿದ್ದೀನಿ ನೋಡ್ಬೋದು ಚೆನ್ನಾಗಿ ಮೊಳಕೆ ಬಂದಿದೆ ತುಂಬ ಮೊಳಕೆ ಬರಬಾರ್ದು ಯಾಕಂದರೆ ರಾಗಿದು ಪ್ರೋಟೀನ್ ಅಂಶ ಹೊರಟೋಗುತ್ತೆ ಸೊ ಇಷ್ಟು ಮೊಳಕೆ ಬಂದರೆ ಸಾಕು ನಾನು ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ 350 ಗ್ರಾಮ್ಸ್ ಆಫ್ ರಾಗಿ ತೊಗೊಂಡಿದ್ದೀನಿ ಸ್ಟೆಪ್ಸ್ನ ನಾನು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆದರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಇದ್ರ ಜೊತೆ ನಾನು ಸೋಪ್ ಆಲ್ಮಂಡ್ಸ್ ತೊಗೊಂಡಿದ್ದೀನಿ ಇದ್ರದ್ದು ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ರಾಗಿ ಜೊತೆನೆ ನಾನು ಇದನ್ನ ಒಣ ಹಾಕ್ತೀನಿ ಒಂದಿನ ಸನ್ ಡ್ರೈ ಮಾಡಿದ್ರೆ ಸಾಕು ನೀವು ಆಲ್ಮಂಡ್ಸ್ನ ಹಾಫ್ ಆನ್ ಅವರ್ ಸೋಕ್ ಮಾಡ್ಕೊಂಡ್ರೆ ಸಾಕು ಜಸ್ಟ್ ಸಿಪ್ಪೆ ತೆಗಿಯೋಕ್ಕೋಸ್ಕರ ಆಲ್ಸೋ ನಾನು ಇದರಲ್ಲಿ 5 to 6 ಕ್ಯಾಶ್ಯೂ ನಟ್ಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಒಂದಿನ ಚೆನ್ನಾಗಿ ಸನ್ ಡ್ರೈ ಆಗಿ ಒಣಗಿದೆ ನೀವು ಒಂದು ರಾಗಿ ಬೀಜನ ತೆಗೆದು ಅಗ್ದು ನೋಡ್ಬೋದು ನಿಮಗೆ ಕ್ರಿಸ್ಪಿ ಆಗಿದ್ರೆ ಮಾಯ್ಶ್ಚರ್ ಕಂಟೆಂಟ್ ಹೋಗಿದ್ರೆ ನೀವು ಅದನ್ನ ತೆಗಿಬೋದು ಇವಾಗ ನಾನು ಇದನ್ನ ತೆಗೆದು ಲೈಟಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡುವಾಗ ನೀವು ರಾಗಿ ಮತ್ತು ಡ್ರೈ ಫ್ರೂಟ್ಸ್ನ ಒಟ್ಟಿಗೆ ಬೇಕಾದರೂ ಮಾಡ್ಬೋದು ಇಲ್ಲ ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿನೂ ಫ್ರೈ ಮಾಡ್ಕೋಬೋದು ಸಪ್ರೇಟಾಗಿ ಫ್ರೈ ಮಾಡ್ಕೊಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ 5 to 6 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಫ್ರೈ ಮಾಡಿ ನಾನೊಂದು 2 hours ಇದನ್ನ ಹಾಗೆ ಬಿಟ್ಟಿದ್ದೆ ಅದು ಚೆನ್ನಾಗಿ ಆರಿದೆ ನೀವು ಪೌಡರ್ ಮಾಡ್ಕೊಂಡ್ಮೇಲೆ ಅಗಲ ಇರೋ ಪಾತ್ರೆ ತಗೊಂಡು ಪುಡಿನ ಹಾಕೊಳ್ಳಿ ಅದಕ್ಕೆ ತುಂಬ ವಾರ್ಮ್ ಇರುವಾಗ ಅದನ್ನ ಸ್ಟೋರ್ ಮಾಡಬಾರ್ದು ಆಮೇಲೆ ಇದು ಆರಿದ್ಮೇಲೆ ಲೈಕ್ ಒಂದು 1 hour ಬಿಟ್ಟು ಈ ಥರ ಏರ್ ಟೈಟ್ ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ಯೂಶ್ವಲಿ ಪುಡಿನ ಡೈರೆಕ್ಟಾಗಿ ಸ್ಟೋರ್ ಮಾಡ್ತೀನಿ ಅದನ್ನು ಸ್ಟ್ರೈನ್ ಅಥವಾ ಗಾಳಿಸಲ್ಲ ಅದಕ್ಕೆ ನಾನಿಲ್ಲಿ 4 ಸ್ಪೂನ್ಸ್ ತೊಗೋತಿದ್ದೀನಿ ನಿಮಗೆ 2 ಆಪ್ಷನ್ ಇದೆ ನೀವು ಒಂದು ಇದನ್ನು ಪುಡಿ ಮಾಡಿದ ತಕ್ಷಣ ಗಾಳಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು ಆವಾಗ 2 ಸ್ಪೂನ್ಸ್ ಹಾಕಿದ್ರೆ ಸಾಕು ನಾನಿಲ್ಲಿ ಗಾಳಿಸಿಲ್ಲ ಅದಕ್ಕೆ 4 ಸ್ಪೂನ್ಸ್ ಹಾಕೋತಿದ್ದೀನಿ ಸೊ ಈ ಥರ ಫಸ್ಟ್ ನೀರಲ್ಲಿ ಡೈಲ್ಯೂಟ್ ಮಾಡಿ ಆಮೇಲೆ ನೀವು ಬೇಯಿಸ್ಕೋಬೇಕು ಇದಕ್ಕೆ ನಾನು ನಮ್ಮಮ್ಮ ಮನೇಲೇ ಮಾಡಿದ ತುಪ್ಪ ಹಾಗೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮ್ಗೇನಾದರೂ ನಿಮ್ಮ ಮಕ್ಕಳಿಗೆ ಸ್ವೀಟ್ ಕೊಡೋದು ಇಷ್ಟ ಇಲ್ಲ ಅಂದರೆ ನೀವು ಬೆಲ್ಲ ಮತ್ತು ಗೀ ಆಪ್ಷನ್ನ ಬಿಟ್ಟು ಬರೀ ಪುಡಿನ ಯೂಸ್ ಮಾಡ್ಬೋದು ಸೊ ನಾನು ಫಸ್ಟೇ ಹೇಳಿದಾಗೆ ನಾನಿಲ್ಲಿ ಫಸ್ಟ್ ಇದನ್ನ ಸ್ಟ್ರೈನ್ ಮಾಡ್ಕೊಂಡಿಲ್ಲ ಪುಡಿನ ಡೈರೆಕ್ಟಾಗಿ ಸ್ಟೋರ್ ಮಾಡಿದ್ದೆ ಅದಕ್ಕೆ ಇವಾಗ ಸ್ಟ್ರೈನ್ ಮಾಡ್ಕೊತಿದ್ದೀನಿ ನೀವೇನಾದರೂ ಡೈರೆಕ್ಟಾಗಿ ಪುಡಿನ ಡ್ರೈ ಆಗಿ ಸ್ಟ್ರೈನ್ ಮಾಡ್ಕೊಂಡಿದ್ರೆ ನೀವು ಬೇಯಿಸ್ಬಿಟ್ಟು ಡೈರೆಕ್ಟಾಗಿ ಮಗುಗೆ ಕೊಡ್ಬೋದು ಸೊ ಇಲ್ಲಿ ನೀವು ನೋಡ್ಬೋದು ಇದನ್ನು ಹೀಗೆ ಗಾಳಿಸಿದಾಗ ಇದರಲ್ಲಿ ವೇಸ್ಟ್ ಬರುತ್ತೆ ಸೊ ನಾನು 4 ಸ್ಪೂನ್ಸ್ ಏನು ಹಾಕಿದ್ದೆ ಅದರಲ್ಲಿ ಆಲ್ಮೋಸ್ಟ್ 2 ಸ್ಪೂನ್ಸೇ ಊಟ ಪಾಪುಗೆ ಹೋಗೋದು ಯಾಕಂದರೆ ಮಿಕ್ಕಿದಿಲ್ಲಿ ವೇಸ್ಟ್ ಆಗುತ್ತೆ ವೇಸ್ಟ್ ಅನ್ನೋದಕ್ಕಿಂತ ಇದು ಸ್ವಲ್ಪ ಬಾಯಿಗೆ ಸಿಗುತ್ತೆ ಅವ್ರಿಗೆ ಅದಕ್ಕೆ ನುಂಗಕ್ಕೆ ಕಷ್ಟ ಆಗುತ್ತೆ ಅಂತ ಸ್ಟ್ರೈನ್ ಮಾಡೋದಷ್ಟೇ ಅವ್ರು ಸ್ವಲ್ಪ ದೊಡ್ಡವರಾದಮೇಲೆ ನೀವು ಈ ಪ್ರೊಸೀಜರ್ನ ಸ್ಕಿಪ್ ಮಾಡಿ ಹಾಗೆ ಕೊಡ್ಬೋದು ಸೊ ಫೈನಲಿ ಹಿಟ್ಟು ರೆಡಿ ಆಗಿದೆ ಸೊ ಇದು ತುಂಬ ಬಿಸಿ ಇರುತ್ತೆ ನೋಡಿಕೊಂಡು ಆರಿಸಿ ತಿನ್ನಿಸ್ಬೇಕು That's it guys, that was today's vlog. Hope ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ See you in my next vlog. Until then, take care. Bye bye.